ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು ವೆರಿ ಜೆನ್ಯೂನ್ ಇರುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಫ್ರೆಂಡ್ಸ್. ಮತ್ತು ಅದಕ್ಕಿರುವ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಮತ್ತು ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಒಂದು ಸ್ಕಾಲರ್ಶಿಪ್ 11 ಮತ್ತು 12 ಸ್ಟೂಡೆಂಟ್ಗಳು ಸಹ ಅಪ್ಲೈ ಮಾಡ್ಬೋದು ಮತ್ತು ಯಾವುದೇ ಡಿಗ್ರಿ ಸ್ಟೂಡೆಂಟ್ಗಳಾದರೂ ಸಹ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಸ್ಕಾಲರ್ಶಿಪ್ 80% ಆಫ್ ದ ಕಾಲೇಜ್ ಫೀ ನಿಮಗೆ ಈ ಸ್ಕಾಲರ್ಶಿಪ್ ಸಿಗುತ್ತೆ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್, ಇರುವ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅನ್ನೋದು ಈಗ ಸಂಪೂರ್ಣವಾಗಿ ತಿಳಿದುಕೊಂಡು ಹೋಗೋಣ ಫ್ರೆಂಡ್ಸ್. ಫಸ್ಟ್ನೇ ಫ್ರೆಂಡ್ಸ್ ಇಂಡಿಯಾದವರೇ ಆಗಿರಬೇಕು ಮತ್ತು ನಿಮ್ಮದು ಒಂದು ಲಾಸ್ಟ್ ಇಯರ್ 60% ಎಬೋವ್ ನೀವು ಒಂದು ಪರ್ಸೆಂಟೇಜ್ ಇರಬೇಕು ಮತ್ತು ನೀವು ಈ ಸ್ಕಾಲರ್ಶಿಪ್ದಲ್ಲಿ ನಿಮ್ಮ ಪೇರೆಂಟ್ಸ್ ಅಥವಾ ಈ ಸ್ಕಾಲರ್ಶಿಪ್ದಲ್ಲಿ ಅಂದರೆ ಈ ಸ್ಕಾಲರ್ಶಿಪ್ ಅಂದರೆ ಈ ಸಂಸ್ಥೆಯಲ್ಲಿ ಮತ್ತು ಇದು ಒಂದು ಬಡ್ಡಿ ಫೋರ್ ಸ್ಟೇಡಿಯಂಬಲ್ಲಿ ಕೆಲಸ ಮಾಡ್ತಾ ಇದ್ದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಆಗಲ್ಲ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಮತ್ತು ಆ್ಯನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 2.5 ಲಾಕ್ ಒಳಗಡೆ ಇರಬೇಕಾಗುತ್ತೆ. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫ್ರೆಂಡ್ಸ್. ಮತ್ತೆ ಬೆನಿಫಿಟ್ಸ್ ಅಂದರೆ 80% ಆಫ್ ದ ಕಾಲೇಜ್ ಫೀಸ್ ಸಿಗುತ್ತೆ ಫ್ರೆಂಡ್ಸ್, ನೆನಪಲ್ಲಿ ಇರಲಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನು? ಒಂದು ಐಡೆಂಟಿಟಿ ಪ್ರೂಫ್, ಅದೇ ಆಧಾರ್ ಕಾರ್ಡ್, ಒಂದು ಫೋಟೋ, ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದೊಂದು ಆ್ಯನ್ಯುವಲ್ ಇನ್ಕಮ್ ಸೆಟ್ ಅಡ್ಮಿಷನ್ ಪ್ರೂಫ್ ಆ್ಯಂಡ್ ಒಂದು ಫೀ ರಿಸಿಪ್ಟ್ ಅನ್ನೋ ಈ ಒಂದು ಕರೆಂಟ್ ಇಯರ್ದೊಂದು ಫೀ ರಿಸಿಪ್ಟ್ ಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಲಿ, ಒಂದು ಜೆನ್ಯೂನ್ ಇರುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ. ಮತ್ತು ಈ ಒಂದು ಸ್ಕಾಲರ್ಶಿಪ್ ಎಲ್ಲಿ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಮತ್ತು ಈ ಒಂದು ಸ್ಕಾಲರ್ಶಿಪ್ ಈ ಒಂದು ಕೆಳಗೆ ಕೊಟ್ಟಿರೋ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಮುಂದಿನ ಒಂದು ಕಂಟೆಂಟ್ಗಳಿಗಾಗಿ ಮತ್ತು ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. Okay, bye. Take care.